125 ಫಿಲಮ್ ಮಾಡಿದ್ದೀನಿ ಅಥವಾ 100 ಫಿಲಮ್ ಮಾಡಿದ್ದೀನಿ ಅಂತ ನಾನು ಹಿಂಗೆ ಕೂತ್ಕೊಂಡಿಲ್ಲ. ಫಸ್ಟ್ ಒಂದೇ ಆಡಿಷನ್ ಹೋಗಿದ್ದು, ಅದು ಉಗ್ರಂಗಳಲ್ಲಿ ಹೋಗಿದ್ದು. ಸೊ ಅವತ್ತಿಂದ ಇವತ್ತವರೆಗೂ ಸೊ ನನಗೆ ಆ ಹೆಸರು ಬಂತು. ಬಿಫೋರ್ ರವಿ ಬೇರೆ, ಆಫ್ಟರ್ ಉಗ್ರಂ ರವಿ ಬೇರೆ. KGF ಅಲ್ಲಿ ಡೈಲಾಗ್ ಇರ್ಬೋದು, ನಿನ್ನೆಯಿಂದ 10 ಜನ ಇರೋದಕ್ಕಿಂತ ನೀವು ಅವ್ರ ಮುಂದೆ ಇರೋದು ಒಳ್ಳೆ ಇದಂತ. ಉಗ್ರಂ ಅನ್ನೋದು ನಮ್ಮ ಸ್ಟೇಟ್ ಇಲ್ಲಿಗಂಟ ಇದಾಯ್ತು. ಬಟ್ ಕಾಂತಾರ ಎಂಬುದು ಬಂದ್ಬಿಟ್ಟು ವರ್ಲ್ಡ್ ವೈಸ್ ಪ್ರಸಾದ್ ನೀಲ್ ಮತ್ತೆ ಥ್ರಿಲ್ಲರ್ ಮಂಜು ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದ್ರೆ ಇವತ್ತು ನಿಮ್ ಮುಂದೆ ನಾನು ಉಗ್ರಂ ರವಿಯಾಗಿ ಇರ್ತಿರಲ್ಲ. ವಿಲನ್ ಟ್ರೆಂಡ್ಗಳೇ ಇವಾಗ ಬೇರೆ ತರ ಆಗುತ್ತೆ ಮೇಡಮ್. ವಿಲನ್ ಬೇರೆ, ಹೀರೋ ಬರಲ್ಲ ಮೇಡಮ್, ಇಬ್ರು ಒಂದೇನೆ. ಅದು ನೋಡೋ ರೀತಿಯಲ್ಲಿ ಇರುತ್ತೆ ಅಷ್ಟೇ. ದಯವಿಟ್ಟು ಕಷ್ಟಪಡ್ಬೇಡಿ, ಇಷ್ಟಪಡಿ. ನೀವು ಕಷ್ಟಪಟ್ಟು ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಒಂದೇ, ಇಷ್ಟಪಟ್ಟು 1 ರೂಪಾಯಿ ಸಂಪಾದನೆ. ನಮಸ್ತೆ. ಆ್ಯಕ್ಚುಲಿ ಓಂ ಶಿವಮಲ್ಲಿ ಮೇನ್ ವಿಲನ್ ಅಂತ ಇಲ್ಲ, ಬಟ್ ನಾನು ಒಂದು ಪಾತ್ರ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ಸುಮಾರು ಒಂದು 4-5 ವಿಲನ್ಸ್ ಇದ್ದಾರೆ, ಅದರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದೇನೋ ಒಂದು ದೊಡ್ಡ ಹೆಸರು ಬರುತ್ತೆ. ಹಳೆಕಾಲದ ವಿಲನ್ನು ಅಣ್ಣವರು ಫಿಲಮಲ್ಲಿ ಒಂದು ವಿಲನ್ ಇದ್ರಂತೆ. ಸೊ ಆ ಹೆಸರು, ಸೊ ಅದು ಜ್ಞಾಪಕ ಬರ್ತಲ್ಲ ಆ ಹೆಸರು. ಸೊ ಇದರಲ್ಲಿ 4-5 ವಿಲನ್ಸ್ ಇದ್ದಾರೆ. ಇದು ನಮ್ಮ ಕ್ಯಾರೆಕ್ಟ್ರು ಏನಂದರೆ, ಇದರಲ್ಲಿ ಆ್ಯಕ್ಚುಲಿ ನಮ್ಮ ಆಲ್ವಿನ್ ಸರ್ ಡೈರೆಕ್ಟರ್ ಇದ್ದಾರಲ್ಲ, ಅವರು ಕ್ಲೋಸ್ ಫ್ರೆಂಡು. ಒಂದು 15 to 16 ಇಯರ್ಸ್ ನಮಗೆ ಫ್ರೆಂಡು. ಪ್ರತಿಯೊಂದು ಯಾವ ಚಿತ್ರ ಡೇ 1 ಅವರು ಶೂಟಿಂಗ್ ಡೈರೆಕ್ಟ್ರು ಆಗಬೇಕಾದ ಟೈಮಿಂದ ನಮಗೆ ತುಂಬ ಕ್ಲೋಸ್ ಫ್ರೆಂಡು. ಸೊ ಅವತ್ತಿಂದ ಇವತ್ತುವರೆಗೂ ಯಾವ ಫಿಲಮ್ ಮಾಡಿದ್ರು ನನಗೆ ಒಂದು ಕ್ಯಾರೆಕ್ಟರ್ ಅಂತ ಅವರು ಮಾಡಿ ಫಿಕ್ಸ್ ಮಾಡಿರ್ತಾರೆ. ಸೊ ಅದರಲ್ಲಿ ಓಂ ಶಿವಮ್ ಅಂತ. ಬಿಫೋರ್ ನನಗೆ ಓಂ ಶಿವಮ್ ಅಂತ ಹೆಸರು ಗೊತ್ತಿಲ್ಲ, ಆಫ್ಟರೇ ಗೊತ್ತಿರುತ್ತೆ ಹೆಸರು. ಸೊ ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಕನೆಕ್ಟೆಡ್ ಇದೆ ಮ್ಯಾಮ್. ಆ್ಯಕ್ಚುಲಿ ಶಿವ ಅಂದರೆ ನೀವು ಓವಂಟಲ್ಲು ಡಿವೈನ್ ನನ್ನ ಇದು ಮಾಡೋಕ್ಕಾಗಲ್ಲ. ಒಂದು ಶಿವನ ಅವತಾರದಲ್ಲಿ ಎಷ್ಟು ಒಳ್ಳೇದು ಮಾಡ್ತಾರೆ, ಎಷ್ಟು ಇದು ಮಾಡ್ತಾರೆ ಅಂತ ಆ ಥರ ಒಂದು ಜರ್ನಿ. ಆ್ಯಕ್ಚುಲಿ ಏನಂದರೆ, ಈಗ ನಾನು ಒಂದು 125 ಫಿಲಮ್ ಮಾಡಿದ್ದೀನಿ ಅಥವಾ 100 ಫಿಲಮ್ ಮಾಡಿದ್ದೀನಿ ಅಂತ ನಾನು ಹಿಂಗೆ ಕೂತ್ಕೊಂಡಿಲ್ಲ. ಸೊ ಯಾಕಂದರೆ ಡೇ 1 ನಾವು ಯಾವ ಮೂವಿಗೆ ನಾವು ಒಂದು ಅಷ್ಟು ಇನ್ವಾಲ್ವ್ಮೆಂಟು, ಅಷ್ಟು ನಾವು ಇದು ಮಾಡೋ ಡೆಡಿಕೇಶನ್ ಮಾಡಿ ಹೋಗಿರ್ತೀರೋ, ಸ್ಟಿಲ್ ನಾನು 125 ಫಿಲಮ್ ಮಾಡುವಾಗನೋ ಇವತ್ತು ನಾನು ಇದನ್ನು ನನ್ನ ಫಸ್ಟು ಫಿಲಮ್ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾವು ಒಂದು ಕೆಲವೊಬ್ರು ಇರ್ತಾರೆ, ಒಂದು 4-5 ಫಿಲಮ್ ಮಾಡುವಾಗ ಇದು ನಾನೇ ಹೇಳ್ಕೊಳ್ಬಾರ್ದು. ಸೊ ನನಗೆ ಅದು ಚಿಕ್ಕ ವಯಸ್ಸಿಂದ ನಮ್ಮ ದೇವ್ರ ಇದರಿಂದ ಇದಾಗಿರೋದು. ಎಷ್ಟು ಫಿಲಮ್ ಮಾಡಿದ್ರು ಇದೇ ನನ್ನ ಮೊದಲು ಚಿತ್ರ ಅಂತ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಷ್ಟು ಫಿಲಮ್ ಮಾಡಿದ್ದೀನಿ. ಸೊ ಅವ್ರು ಹೇಳ್ದಂಗೆ ನಮ್ಮ ಆಲ್ವಿನ್ ಸರು ಸುಮಾರು ಒಂದು 4-5 ಫಿಲಮ್ ಮಾಡಿದ್ದೀನಿ ಅವ್ರದ್ದು. ಸೊ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಈ ಫಿಲಮಲ್ಲಿ ರವಿ ಅವ್ರಿಗೆ ಹಿಂಗೆ ಕೊಟ್ಟೆ, ನೆಕ್ಸ್ಟ್ ಫಿಲಮ್ ಹಿಂಗೆ ಕೊಡೋಣ ಅಂತ. ಸೊ ಅಟ್ ಎ ಟೈಮ್ ಇದು ಓಂ ಶಿವಮಲ್ಲ ಒಂದು ಡಿಫ್ರೆಂಟಾಗಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಮೇಡಮ್. ಎಲ್ಲ ಒಂದು ಫ್ರೆಂಡಾಗಿ ಅಲ್ಲಿ ಜಾಲಿಯಾಗಿ, ಅಲ್ಲಿ ಲೈಕ್ ಹೆಂಗಂದ್ರೆ ನಮಗೆ ಅಲ್ಲಿ ಶೂಟಿಂಗ್ ಮಾಡೋ ಥರ ಇಲ್ಲ. ಒಂದು ನಾರ್ಮಲಾಗಿ ಏನೋ ಒಂದು ಟ್ರಿಪ್ ಬಂದಿದ್ದೀರಾ, ಪಿಕ್ನಿಕ್ ಬಂದಿದ್ದೀರಾ, ಸೊ ಅಲ್ಲೇ ಜಾಲಿಯಾಗಿ ಎಂಜಾಯ್ ಮಾಡಿದ್ರೆ ಮೇ ಬಿ. ಆ್ಯಕ್ಚುಲಿ ಇದು ನಾನು ರಿಯಲ್ ಹಂಗೆ ಯೂಸ್ ಮಾಡೋದು. ಸೊ ಇವಾಗ ನೀವು ಕೇಳಿದ್ರಲ್ಲ, ಏನೋ ಕೇಳಿದ್ರಿ, ನೀವು ಬಂದಿರೋ ಲುಕ್ ನೋಡಿದ್ರೆ ಮಾಲಾಗಿಲ್ಲ ಅಂತ. ಇವತ್ತು ಈ ಉಗ್ರಂ ರವಿನ ನೋಡ್ತಾ ಇರೋದೇ ಈ ಲುಕ್ಕಿಂದನೇ ಮೇಡಮ್, ಇವರಿಂದನೇ ನಿಮಗೆ ಕಾಣಿಸ್ತಾ ಇರೋದು ಮೇಡಮ್. ಆ್ಯಕ್ಚುಲಿ ಉಗ್ರಂ ರವಿ ಅನ್ನೋದು ಬಿಫೋರು ನಾವು ಉಗ್ರಂ ಮುಂಚೆ ನಮ್ಮ ವಿಷ್ಣುದ ಅಪ್ಪಾಜಿ ಅದು ಎಲ್ಲ ಮಾಡಿದ್ದೀನಿ. ಎಲ್ಲ ಕಡೆನೂ ಒಂದು 25-30, ಒಂದು 15-25 ವಂಶಿ, ಬಳ್ಳಾರಿನಾಗ, ಕಿರಣ್ ಬೇಡಿ, ಜಂಗ್ಲಿ, ಸುಮಾರು ಫಿಲಮ್, ದೇವರು ಎಲ್ಲ ಮಾಡ್ಕೊಂಡು ಬಂದ್ರಿ. ಸೊ ಆಫ್ಟರ್ ನನಗೆ ಉಗ್ರಮ್ ಅಂದರೆ ನಾನು ಫಸ್ಟು ಒಂದೇ ಆಡಿಷನ್ ಹೋಗಿದ್ದು, ಅದು ಉಗ್ರಂಗಳಲ್ಲಿ ಹೋಗಿದ್ದು. ಸೊ ಅವತ್ತಿಂದ ಇವತ್ತವರೆಗೂ ಸೊ ನನಗೆ ಆ ಹೆಸರು ಬಂತು. ಬಿಫೋರ್ ರವಿ ಬೇರೆ, ಆಫ್ಟರ್ ಉಗ್ರಂ ರವಿ ಬೇರೆ. ಸೊ ಆ ಉಗ್ರಂ ಅಂತ ನಾನು ಅಷ್ಟೇ ನಿಂತ್ಕೊಳ್ಳೋಕ್ಕೆ ನಾನು ಇಷ್ಟೆಲ್ಲ ಮಾಡಬೇಕಾಗಿದೆ ಮೇಡಮ್. ಸೊ ಡೇ ಬೈ ಡೇ, ಯಾಕೆಂದರೆ ಒಬ್ರಿಗೆ ಹೆಸರು ಕೊಟ್ಟಿದ್ಮೇಲೆ ನಾವು ಏನು ಮಾಡ್ತೀವಿ, ಹೆಸರು ಬಂದ್ಬಿಡ್ತು ಉಗ್ರಂ ರವಿ ಅಂತ ನಾವು ಮನೇಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಆ ಹೆಸರನ್ನ ನಾವು ಉಳಿಸ್ಕೊಳ್ಬೇಕಂದ್ರೆ ಈ ಥರ ನಾವು ದಿನ ಹೊಸ ಪ್ರಯತ್ನ, ಹೊಸ ಆ್ಯಕ್ಟಿಂಗ್ ಮಾಡ್ತಾ ಇರ್ಬೇಕು. ತುಂಬ ಮುಖ್ಯ ಮೇಡಮ್. ಯಾಕಂದರೆ ಡೆಪ್ತ್, ಇವಾಗ ಒಂದು ಹೀರೋಯಿನ್ ಇರುತ್ತೆ, ಕೆಲವೊಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಇದ್ದಾರೆ. ಸೊ ಹೀರೋಯಿನ್ಗೆ ಏನು ಇದು ಒಂದು ವೆಯ್ಟ್ ಇದೆಯೋ, ಅಟ್ ಎ ಟೈಮು ನಮ್ಮ ವಿಲನ್ಗೂ ಅದೇ ವೆಯ್ಟ್ ಇರುತ್ತೆ. ಯಾಕೆಂದರೆ ಆಪೋಸಿಟ್ ಅಲ್ಲ, ಮಿರರ್ ಟು ಮಿರರ್ ಆಪೋಸಿಟ್ ಇರಬೇಕಾದ್ರೆ. ಸೊ ಆ ಥರ ಒಳ್ಳೆ ಡೆಡಿಕೇಶನ್ ಮಾಡಬೇಕಾಗಿ. ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರು, ನಾನು ಇನ್ನೂ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿಲ್ಲ ಮೇಡಮ್. 125 ಫಿಲಮ್ ಆಯಿತು, ಇನ್ನೂ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ನನಗೆ ಬೇಸಿಕ್ ಒಂದು ಲೈಕ್ ಸ್ಟೇಜ್ ಪ್ರೋಗ್ರಾಮು, ಆರ್ಕೆಸ್ಟ್ರಾದಲ್ಲಿ ಸಾಂಗ್ಸ್ ಆಗಿಬಿಡುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹಾಗೆ ಡ್ಯಾನ್ಸನ್ನು ಕಲಿತಾ ಇದ್ದೆ. ಸೊ ಯಾರೋ ಹೇಳಿದ್ರು, ನಿನ್ನ ಕಪ್ಪಗೆ ಇದೆಯಾ, ಇಂಟರ್ನ್ಯಾಷನಲ್ ಮೀಡಿಯಾ, ಸೊ ಈ ಮೀಡಿಯಾದಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ಬೆಳ್ಳಿಗೆ ಇರಬೇಕಂತ. ಸರಿ, ಸ್ವಲ್ಪ ತಿರುಗಿ ನೋಡಿದೆ, ನನಗೆ ಹಿಸ್ಟ್ರಿ ತುಂಬ ಇರುತ್ತೆ. ಸೊ ಹಂಗೆ ನಡ್ಕೊಂಡು ಬಂದು ಯೋಚನೆ ಮಾಡಿದೆ, ಯಾಕೆ ನಾವು ಮಾಡೋಕ್ಕಾಗಬಾರ್ದು ಅಂತ ಟ್ರೈ ಮಾಡಿ
ಹಂಗೆ ಇದು ಮಾಡ್ಕೊಂಡು ಬಂದಿದ್ದೆ. ಇರುತ್ತೆ ಮೇಡಮ್. ನನಗೆ ಇವರು ವಿಷ್ಣುವರ್ಧನ್ ಅಪ್ಪಾಜಿ ಅವರು ಮತ್ತು ಶಂಕರನವರಕ್ಕೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದರು. ಮತ್ತು ಅಣ್ಣ ಅವರು, ಉಪೇಂದ್ರ ಅವರು, ಇನ್ಫೆಕ್ಷನ್, ಇವರೆಲ್ಲ ನೋಡ್ಕೊಂಡು ಬಂದಿದ್ರು. ಆ್ಯಕ್ಚುಲಿ ಉಗ್ರಂ ಆದಮೇಲೆ ಒಂದು ಕಮ್ ಬ್ಯಾಕ್ ಅಂತ ಇತ್ತು ಮೇಡಮ್. ಸೊ ಕಮ್ ಬ್ಯಾಕ್ ಕೊಟ್ಟು ನಾವು ಸುಮಾರು ಚಿತ್ರಗಳು ಸ್ಟಿಲ್ ಐ ಆಮ್ 17-18 ಇಯರ್ಸಿಂದ ರನ್ ಮಾಡ್ತಾ ಇದ್ದೀನಿ. ಎಲ್ಲಿ ನಾವು ಡೀಪ್ ಬ್ಯಾಕ್ ಆಗಿಲ್ಲ. ಸೊ ಇನ್ನೂ ನಾವು ಕೆಲಸ ಮಾಡ್ತಾನೆ ಇದ್ದೀರಿ. ಸೊ ಆ ಥರ ನಾವು ಉಗ್ರಂ ಆದಮೇಲೆ ಸೊ ಅಟ್ ಎ ಟೈಮು ಆ ಉಗ್ರಂ ಅನ್ನೋದು ನನಗೆ ಒಂದು ಇದಿತ್ತು ಮೇಡಮ್. ಐ ಆಮ್ ರಿಯಲಿ ಶಾಕ್. ಆ ಒಂದು ದಿವಸ ಮತ್ತೆ ನನಗೆ ಯಾವಾಗ ಬರ್ಬೋದು, ಯಾವಾಗ ಸಿಗ್ಬೋದು ಅಂತ ಒಂದು ಇದಿತ್ತು. ಯಾಕೆಂದರೆ ನಾವು ಇಲ್ಲಿದ್ದೆ ಒಂದು 100 ಜನದಲ್ಲಿ ನಾನು ಒಬ್ಬನಾಗಿದ್ದೆ, 10 ಜನದಲ್ಲಿ ಒಬ್ಬನಾಗಿದ್ದೆ, ಒಂದು 5 ಜನದಲ್ಲಿ ಒಬ್ಬನಾಗಿದ್ದೆ. ಒಬ್ಬ ಅದೇ ನೀವು KGF ಅಲ್ಲಿ ಡೈಲಾಗ್ ಇರ್ಬೋದು, ನಿನ್ನೆಯಿಂದ ಏನೋ ಒಂದು ಸಮಥಿಂಗ್ ಡೈಲಾಗ್ ಇರುತ್ತಲ್ಲ, ನಿನ್ನೆಯಿಂದ 10 ಜನ ಇರೋದಕ್ಕಿಂತ ನೀವು ಅವ್ರ ಮುಂದೆ ಇರೋದು ಒಳ್ಳೆ ಇದಂತ. ಸೊ ಆ ಥರ ಅಷ್ಟು 100 ಜನದಿಂದ ನಾನು ಬಂದಿರುವಂಥ ಒಂದು ವ್ಯಕ್ತಿ. ಸೊ ಅದು ಬಂದಮೇಲೆ ಅದು ಒಂದು ಇದಿರುತ್ತಲ್ಲ, ಅದು ಒಂದು ಜೋಶು, ಅದು ಒಂದು ಬೇರೆ ಥರ ಇರುತ್ತೆ ಆಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಈ ಕಾಂತಾರದಲ್ಲ. ಸೊ ಸುಮಾರು ಫಿಲಮ್ ಮಾಡ್ಕೊಂಡು ಬಂದೆ, ಟ್ರಿಗರ್ ಎಲ್ಲನೂ ಮಾಡ್ಕೊಂಡು ಬಂದೆ. ಟ್ರಿಗರು ಒಳ್ಳೆ ಇದಾಗಿತ್ತು. ಅವನೇ ಶಿವಮಣ್ಣರನ, ಜೇಮ್ಸು, ಹಿಂಗೆ ಮಾಡ್ಕೊಂಡು ಬಂದೆ. ಬಟ್ ಆ ಉಗ್ರಮಲ್ಲಿ ಯಾವ ಥರ ಒಂದು ಇದಿತ್ತು, ಸೊ ಅದೇ ಥರ ಅಟ್ ಎ ಟೈಮ್ ಇದು ಉಗ್ರಂ ಅನ್ನೋದು ನಮ್ಮ ಸ್ಟೇಟ್ ಇಲ್ಲಿ ಗಂಟ ಇದಾಯಿತು. ಬಟ್ ಕಾಂತಾರ ಎಂಬುದು ಬಂದ್ಬಿಟ್ಟು ವರ್ಲ್ಡ್ ವೈಸ್ ಇರ್ತದೆ ಮೇಡಮ್. ಈವನ್ ಐ ವೆಂಟ್ ಸಮ್ ಟೈಮ್ ಇನ್ ಚೆನ್ನೈ ಹೋಗ್ತೀನಿ, ಆಂಧ್ರ ಪ್ರದೇಶ್ ಹೋಗ್ತೀನಿ. ಇವಾಗ ಉಗ್ರಂ ರವಿ ಅಂತ ಗೊತ್ತಿರುತ್ತೆ, ಕೆಲವರು ಚೆಕ್ ಮಾಡ್ತಾರೆ, ಗೂಗಲ್ ಇದೆಲ್ಲ ಚೆಕ್ ಮಾಡ್ತಾರೆ ಉಗ್ರಂ ರವಿ ಅಂತನ. ಈಗ ಬಂದ್ಬಿಟ್ಟು ಏನಾಯಿತು, ಅದರ್ ಸ್ಟೇಟ್ಗೆ ಹೋಗುವಾಗ ನನಗೆ ಕಾಂತಾರ ಮಾಡಿದ್ದೀರಾ ಅಂತ ಸ್ವಲ್ಪ ತುಂಬ ಖುಷಿ ಆಯಿತು. ಗುಜರಾತಲ್ಲಿ ಸೂಪರ್ ಸ್ಟಾರ್ ವಿಕ್ರಮ್ ಠಾಕೂರ್ಸ್ ಅಂತ, ಅವರು ಅಲ್ಲಿಗೆ ಇದು ಟ್ಯಾಲೆಂಟೆಡ್ ಪರ್ಸನ್, ಅವ್ರದ್ದು ಮಾಡಿದ್ದೀನಿ. ಅಲ್ಲಿನೂ ಒಂದು 100 days ಮೂವಿ ಹೋಗಿದೆ ಮೇಡಮ್ ಅಲ್ಲಿ. ಮತ್ತು ತೆಲುಗು ಮಾಡಿದ್ದೀನಿ, ತಮಿಳ್ ಮಾಡಿದ್ದೀನಿ, ಮಲಯಾಳಂ ಮಾಡಿದ್ದೀನಿ. ಸೊ ಎಲ್ಲ ಲ್ಯಾಂಗ್ವೇಜ್ ಮತ್ತು ನಮ್ಮ ಮಂಗಳೂರು ಭಾಷೆ, ತುಳು ಭಾಷೆಯಲ್ಲಿ ಆಪಿಗೆ ಪೂರೈಟೆಗೆ ಅಂತ ಚಿತ್ರ ಎಲ್ಲ ಮಾಡಿದ್ದೀನಿ. ಇಲ್ಲ ಮೇಡಮ್, ಆ್ಯಕ್ಚುಲಿ ಅದು ಬಂದ್ಬಿಟ್ಟು ನಾವು ಕಾಂತಾರ ಅದಲ್ಲೇ ನಾವು ಫಿನಿಶ್ಡ್ ಆಗಿರೋದು. ಸೊ ಈಗ ಬಂದ್ಬಿಟ್ಟು ಕಾಂತಾರ ಪ್ರೀಕ್ವೆಲ್ ಹೋಗೋದ್ರಿಂದ ನಾನು ಒಂದು ಹೊಸಬನೇ ಅವತ್ತು ಹೊಸಬದಿಂದನೇ ನನ್ನ ಆಕ್ಯುಪೈ ಮಾಡಿ ನನಗೆ ಲೈಕ್ ನನ್ನ ಇದು ಮಾಡಿ ಇಷ್ಟು ದೂರ ಕರ್ಕೊಂಡು ಬಂದರೆ ನಾನು ಒಂದು ಹೊಸಬನೇ. ಸೊ ನಾನು ಹೇಳೋದೇನೆಂದರೆ, ಇವಾಗ ಎಷ್ಟೋ ತುಂಬ ಟ್ಯಾಲೆಂಟ್ಗಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ತುಂಬ ಟ್ಯಾಲೆಂಟ್ಸ್ ಇದ್ದಾರೆ. ಎಷ್ಟೋ ಜನಗಳಿಗೆ ಅವಕಾಶ ಇಲ್ದಿರ ಇರುತ್ತೆ. ದಯವಿಟ್ಟು ಅಂಥವ್ರಿಗೆ ಇದು ಮಾಡಿ ವರ್ಕ್ಶಾಪ್ ಮಾಡಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ಯಾಕೆಂದರೆ ನಾನು ಕಷ್ಟಪಟ್ಟು ಬಂದಿರೋದ್ರಿಂದ ಇನ್ನೊಬ್ಬರು ನೋವು ನಮಗೂ ಗೊತ್ತಿರುತ್ತೆ. ಸೊ ಆ ಥರ ಇಲ್ಲಿ ತುಂಬ ಜನ ಟ್ಯಾಲೆಂಟ್ಗಳಿದ್ದಾರೆ. ಸೊ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ, ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾರೆ. ಇವಾಗ ಎಷ್ಟೋ ಜನ ಮೇಡಮ್, ನಾನು ಹೇಳ್ಬೇಕಾದ್ರೆ ನಾನು ಮಾಡ್ಬೇಕಾದ್ರೆ ವಿಲ್ಲನ್ನು ಅವ್ರಿಗೆ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈಸ್ ಕಾಲ್ಡ್ ಅಪ್ ಇನ್ ಫಾರಿನಿಂದ ಕರ್ಕೊಂಡು ಬಂದರು. ಸೊ ಅದೇ ಥರ ಇಲ್ಲೇ ಇದ್ದಾರೆ. ಯಾಕೆ, ಏನಕ್ಕೆ ನಮ್ಮವ್ರನ್ನ ಬಿಟ್ಟು ಬೇರೆಯವ್ರು ಇದು ಮಾಡೋದು? ಸೊ ಆ ಥರ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದಾರೆ. ಇಲ್ಲಿರೋರನ್ನೇ ಸ್ವಲ್ಪ ಅವಕಾಶ ಮಾಡಿದ್ರೆ, ಇವತ್ತು ನನಗೆ ಅವತ್ತು ಪ್ರಸಾದ್ ನೀಲು ಮತ್ತು ಥ್ರಿಲ್ಲರ್ ಮಂಜು ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿಲ್ಲ ಅಂದರೆ ಇವತ್ತು ನಿಮ್ಮ ಮುಂದೆ ನಾನು ಉಗ್ರಂ ರವಿಯಾಗಿ ಇರ್ತಿರಲ್ಲ ಮೇಡಮ್. ಇವಾಗ ನಾನು ಹೆಸರು ಪಡೆಯೋಕ್ಕೆ ಕಾರಣನೇ ನಾವು ಹೊಸಬನೇ, ಸ್ಟಿಲ್ ಇವತ್ತು ನಾನು ಹೊಸಬನೇ ಮೇಡಮ್. ಸೊ ಆ ಹೆಸರು ಬರೋಕ್ಕೆ ಕಾರಣ ಏನಂದರೆ ಅವರಿಬ್ಬರು ಗಾಡ್ ಫಾದರ್ ಆಗಿದ್ದರು. ಸೊ ಅದೇ ಥರ ತುಂಬ ಟ್ಯಾಲೆಂಟ್ಗಳಿದ್ದಾರೆ ಮೇಡಮ್, ಎಷ್ಟೋ ಜನ. ಯಾಕಂದರೆ ನಾನು ಗಾಂಧಿನಗರಲ್ಲೆಲ್ಲ ಓಡಾಡಬೇಕಾದ್ರೆ, ಸೊ ನಾನು ಆ್ಯಕ್ಟಿಂಗ್ ಕ್ಲಾಸೆಲ್ಲ ಏನಕ್ಕೆ ಕಲ್ತಿಲ್ಲ, ಏನೋ ಶಿವ ದೇವರು ಇದರಿಂದ ನನಗೆ ಇದಾಯಿತು. ಎಷ್ಟೋ ಜನ ಮೇಡಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅವ್ರಿಗೆ ಚಾನ್ಸ್ ಇಲ್ದಿರ ರೋಡಲ್ಲಿ ತಿರುಗೋದು ನಾನು ನೋಡಿದ್ದೀನಿ ಮೇಡಮ್. ಸೊ ನನ್ನ ಹತ್ರ ಆಗಿರೋದು ಕೆಲವೊಬ್ಬರಿಗೆ ಚಾನ್ಸ್ ಕೊಟ್ಟಿದ್ದೀನಿ ಮೇಡಮ್. ಇದುವರೆಗೂ ಸುಮಾರು ಫಿಲಮಲ್ಲಿ ಕೊಟ್ಟಿದ್ದೀನಿ. ಯಾಕಂದರೆ ವೆಲ್ ಟ್ಯಾಲೆಂಟೆಡ್ ಇರುವಾಗ ಯಾವತ್ತು ವಿ ಆರ್ ದ ಒಂದು ಮೆಟೀರಿಯಲ್ ಮೇಡಮ್. ನಾವು ಒಂದು ವಸ್ತು, ಈ ವಸ್ತು ಯಾವತ್ತು ನಾವು ಬಂದ್ಬಿಟ್ಟು ವೇಸ್ಟ್ ಆಗಿ ಮಾಡಬಾರ್ದು ಮೇಡಮ್. ಆ ವೇಸ್ಟ್ ಅನ್ನೋ ಐಟಮ್ ಯಾವತ್ತೂ ವೇಸ್ಟ್ ಅಲ್ಲ, ಅದು ಉಪಯೋಗನೇ ಆಗುತ್ತೆ. ಸೊ ಲಾರ್ಡ್ ಶಿವ ಹೇಳಿರ್ತಾನೆ, ಯಾವ ವೇಸ್ಟನ್ನು ಅದನ್ನೇ ಅವ್ರು ಯೂಸ್ ಮಾಡೋದಂತ. ನಾವೊಂದು ಆ ಮೆಟೀರಿಯಲ್, ಆ ವಸ್ತುನ ಬಂದ್ಬಿಟ್ಟು ಹಂಗೆ ಡಿಗ್ರೇಡ್ ಮಾಡಿ ಅದನ್ನು ಅಲ್ಲೇ ಊತಾಕೋದಂತ ಅದನ್ನು ಎತ್ತಿ ನಿಲ್ಲಿಸೋದೇ ಒಳ್ಳೇದಿಲ್ಲ ಮೇಡಮ್. ಇವತ್ತು ನಾನು ಉಗ್ರಂ ಇಲ್ಲ ಅಂದರೆ ಇವಾಗ ಉಗ್ರಂ ರವಿ ಇಲ್ಲ ಮೇಡಮ್. ಇನ್ ಕೇಸ್ ಇವ್ರು ಇಬ್ಬರು ಇಲ್ಲ ಅಂದರೆ ಇವಾಗ ನಾನು ಎಲ್ಲಿ ಇರ್ತದೆ, ಏನು ಮಾಡ್ತದೆ ಅನ್ನೋದು ಗೊತ್ತಿಲ್ಲ. ಇಷ್ಟು ದೂರ ಬರೋಕ್ಕೆ ನಾನು ಸಾಧ್ಯನೇ ಇಲ್ಲ. ಸೊ ಆ ಥರ ಎಷ್ಟೋ ಟ್ಯಾಲೆಂಟ್ಗಳಿದ್ದಾರೆ, ಅವ್ರನ್ನ ಬಂದ್ಬಿಟ್ಟು ಮುಂದೆ ತಗೊಂಡು ಬಂದು ಅವ್ರನ್ನ ಇದು ಮಾಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲ ಮೇಡಮ್, ಆ ವಿಲನ್ ಟ್ರೆಂಡ್ಗಳೇ ಇವಾಗ ಬೇರೆ ಥರ ಆಗುತ್ತೆ ಮೇಡಮ್. ಇವಾಗ ವಿಲನ್ಗಳು ನೋಡೋಕ್ಕೆ ಇರೋ ಥರನೇ ಇರ್ತಾರೆ, ಓಕೆನಾ. ಫಸ್ಟ್ ಇದು ವಿಲನ್ಗಳು ಬಂದ್ಬಿಟ್ಟು ಹಿಂಗೆ ಭಯಾನಕ ಕಣ್ಗನ್ನೆಲ್ಲ ಬಿಟ್ಕೊಂಡು, ಇವಾಗ ಕೆಲವೊಬ್ಬರೆಲ್ಲ ಮಾಡ್ಲಾಗಿ ಬರ್ತಾರೆ ಮೇಡಮ್ ವಿಲನ್ಸ್ ಎಲ್ಲ. ಸೊ ಕಾಮನ್ ಆಗೋಯ್ತು, ವಿಲನ್ ಬೇರೆ ಹೀರೋ ಬರಲ್ಲ ಮೇಡಮ್, ಇಬ್ಬರು ಒಂದೇನೆ.
ಅದು ನೋಡೋ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಕೆಲವೊಬ್ರು ಇವಾಗ ಫಸ್ಟ್ ಅಂದರೆ ವಿಲ್ಲನ್ನು ನಾನು ಸುಮಾರು ಸತಿ ನೋಡಿದ್ದೀನಿ. ಆ ಕಾಲದಲ್ಲಿ ವಜ್ರಮಣಿ ಸರ್ ಎಲ್ಲ ಹೋಗ್ಬೇಕಾದ್ರೆ ಯಾವ ಊರಿಗೆ ಎದ್ರುಕೊಂಡು ಓಡೋರಂತೆ. ಇವಾಗ ಎಲ್ಲ ನಮ್ಮ ವಿಲ್ಲನ್ ನೋಡಿ ಎಲ್ಲ ಇದು ಮಾಡ್ತಾರೆ ಮೇಡಮ್. ಮೊದಲಿಗೆ ಪೇಷನ್ಸ್ ಇರಬೇಕು ಮೇಡಮ್. ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ಅದು ತಡೆಯೋ ಶಕ್ತಿ ಇರಬೇಕು ಮೇಡಮ್. ಸೊ ನಾವು ಎತ್ತಿದ ಕೂಡಲೇ ನಾವು ಬಂದ್ಬಿಟ್ಟು ದೊಡ್ಡ ಇದು ಆಗೋಕ್ಕಾಗಲ್ಲ. ಸೊ ಆ ಬೀಜದಿಂದನೇ ಬರಬೇಕು. ಸೊ ಯಾವತ್ತು ನಾವು ಆ ಬೀಜದಿಂದ ಬರ್ತಿರೋ ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮಗೆ. ನಾವು ಎತ್ತಿದ್ದೆ ಇವಾಗ ನಾವು ಹಣ್ಣು ತಿಂದ್ಬಿಟ್ರೆ ಅದು ಆ ಕಷ್ಟವನ್ನು ಅದು ನಾವು ತಿನ್ನೋದಕ್ಕೆ ಗೊತ್ತಾಗಲ್ಲ ಮೇಡಮ್. ಇವಾಗ ಅಂಗಡಿಗೆ ಹೋಗ್ತೀವಿ, ಒಂದು ಆಪಲ್ ತೊಗೊಳ್ತೀವಿ, ಯಾವುದೋ ಒಂದು ತೊಗೊಳ್ತೀವಿ, ಮಾವಿನ ಹಣ್ಣು, ಅದು ನಾವು ಒಂದು 100 ರೂಪಾಯಿ ಕೊಟ್ಟು ತೊಗೊಳ್ತೀವಿ. ಅದು ಅದರಿಂದ ರುಚಿ ಮಾತ್ರ ಗೊತ್ತಿರುತ್ತೆ. ಬಟ್ ಅದು ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿ ಬಂದಿರುತ್ತೆ, ಒಂದು ಬೀಜ ಅಲ್ಲಿ ಉಳ್ಕೊಂಡು ಮರ ಆಗಿ ಅಲ್ಲಿಂದ ಹಣ್ಣಾಗಿ ಈ ಊರು ಆ ಊರು ಜಂಪ್ ಮಾಡಿ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮೇಡಮ್. ಮೊದಲಿಗೆ ಪೇಷನ್ಸ್ ಇರಬೇಕು, ತುಂಬ ಪೇಷನ್ಸ್ ಇರಬೇಕು. ಇನ್ನೊಂದೇನೆಂದರೆ ದಯವಿಟ್ಟು ಕಷ್ಟಪಡಬೇಡಿ. ನನ್ನ ಮಾತು, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಕಷ್ಟಪಡಬೇಡಿ, ಇಷ್ಟಪಡಿ. ನೀವು ಕಷ್ಟಪಟ್ಟು ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಒಂದೇ, ಇಷ್ಟಪಟ್ಟು 1 ರೂಪಾಯಿ ಸಂಪಾದನೆ ಮಾಡೋದು. ಯಾವತ್ತು ನಾವು ಇಷ್ಟಪಡ್ತಾರೋ ಅದ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ ಮೇಡಮ್. ಯಾಕಂದರೆ ಅವರಿಬ್ಬರು ಕಾಂಬಿನೇಷನ್ ಮಾಡ್ತಾವ್ರೆ, ನಮ್ಮ ಯಶ್ ಶೆಟ್ಟಿ ಅವರು ಮತ್ತು ಸುದ್ದಿ ಅವರು ಮಾಡ್ತಾವ್ರೆ, ಕಾಕ್ರೋಚ್ ಅವರು, ಮತ್ತು ಜೊತೆಗೆ ನಮ್ಮ ವರ್ಧನ್ ಅವರು ಇದ್ದಾರೆ. ಸೊ ಅವರಾದಾಗ ಏನು ಪಾತ್ರ ಕೊಟ್ಟಿದ್ರು ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ಖಂಡಿತವಾಗಿ ಮೇಡಮ್ 100% ಬರ್ತಾ ಇದೆ. ಆ್ಯಂಡ್ ಡೇ 1 KGF ಬಿಫೋರ್ ನಾನು ಹೇಳಿದ್ದೆ. ಸೊ KGF ಬಂದಮೇಲೆ ನಮ್ಮ ಚಿತ್ರರಂಗ ಹೆಂಗೋ ಎಲ್ಲೋ ಹೋಗುತ್ತೆ ಅಂತ. ಸೊ ಆ ಥರನೇ ಎಲ್ಲನೂ ಬರ್ತಾ ಇದೆ. KGF ಮುಂಚೆನೇ ಬಂತು, ಆಮೇಲೆ ಬಂತು, ಒಂದೊಂದಾಗಿ ಮೇಡಮ್. ಇವಾಗ ನಮ್ಮನ್ನು ಕೆಲವು ನಾನೇ ಹೇಳ್ತೀನಿ ಓಪನ್ ಆಗಿ, ಯಾವ ಫಿಲಮ್ ಅಪ್ ಮಾಡ್ತಾರೆ, ಕನ್ನಡ ಫಿಲಮ್ ಮಾಡ್ತಾರೆ, ಕನ್ನಡ ಫಿಲಮ್ಮಾ ಅಂತ ಇದ್ರು. ಸೊ ಒಂದು ಸ್ವಲ್ಪ ಆ ಟೈಮಲ್ಲಿ ಯಾವ ಫಿಲಮ್ ಅಪ್ ಮಾಡ್ತಾರೆ, ಕನ್ನಡ ಫಿಲಮ್ ಮಾಡ್ತಾ ಇದ್ದೀನಿ, ಕನ್ನಡ ಫಿಲಮ್ಮಾ ಹಿಂಗಂತಾರೆ. ಇವಾಗ ಕನ್ನಡ ಫಿಲಮ್ ಮಾಡ್ತಾ ಇದೀವಮ್ಮ ಅಂತ. ಆ ಥರ ಒಂದು ಡೆವಲಪ್ಮೆಂಟ್ ಆಗಿದೆ ಮೇಡಮ್. ಆ ಕಾಲದಿಂದ ಇದೆ. ಬಟ್ ಇವಾಗ ಇನ್ನೂ ಸ್ವಲ್ಪ ಕನ್ನಡ ಫಿಲಮ್ ಅಂದರೆ ಕೂತ್ಕೊಂಡು ನೋಡೋ ಥರ ಆಗ್ಬಿಡುತ್ತೆ. ಖಂಡಿತವಾಗಿ ಮೇಡಮ್. ಯಾಕಂದರೆ ಅದ್ಮೇಲೆ ಓಮ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಓಮ್ ಅಂದರೆ ಒಂದು ಸೌಂಡು ಅಲ್ವಾ. ಓಮ್ ಅಂದರೆ ಒಂದು ಸೌಂಡ್, ನಾವು ಬೆಲ್ಲಿಂದ ಬರೋ ಸೌಂಡೇ ಓಮ್. ಸೊ ಜೊತೆಗೆ ಶಿವ ಇದ್ದಾನೆ, ಓಂ ಶಿವಮ್ ಅಂತ ಇದೆ. 2 ಕೊಲಾಬ್ರೇಷನ್ ಅಂದರೆ ಏನಾಗುತ್ತೆ, ಒಂದು ಫೈರ್ ಆಗುತ್ತೆ. ಅಲ್ಲ ನಾವು ತಮಿಳ್ ಅಂದರೆ ನಾವು ತಮಿಳ್ನಾಡವರಲ್ಲ. ನಾವು ಸುಮಾರು 1000 ವರ್ಷ ಕೋಲಾರ ನಮ್ಮದು. ಏನಂದರೆ ಕನ್ನಡ ಬಂದ್ಬಿಟ್ಟು ಇದಾಗುತ್ತೆ. ಕೋಲಾರು, ನಾನು ಉಗ್ರಂ ಮಂಜು ಇವರೆಲ್ಲ ಬಂದ್ಬಿಟ್ಟು ಕೋಲಾರು, ಬಂಗಾರಪೇಟೆ ಮತ್ತು ಮಾಲೂರು ಇದೆಯಲ್ಲ, ಈ ಸ್ಲ್ಯಾಂಗ್ ಬಂದ್ಬಿಟ್ಟು ಅಲ್ಲಿ 3 ಲ್ಯಾಂಗ್ವೇಜ್ ಟಚ್ ಆಗುತ್ತೆ ನಿಮಗೆ, ತೆಲುಗು, ತಮಿಳ್, ಕನ್ನಡ. ಸೊ ಅವರಿಗೆ ಆ ಸ್ಲ್ಯಾಂಗ್ ಹಂಗೆ ಬಂದ್ಬಿಡುತ್ತೆ. ಇವಾಗ ನಾನು ತಮಿಳ್ನಾಡಿಗೆ ಹೋದರೆ ಬೇರೆ ಊರು ಅಂತಾರೆ, ತೆಲುಗಲ್ಲಿ ಹೋದರೆ ಅಲ್ಲಿ ಬೇರೆ ಅಂತಾರೆ, ಆ ಥರ. ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬಂದ್ಬಿಟ್ಟು ಕಾನ್ಪುರ, ಉತ್ತರ ಪ್ರದೇಶ. ಅಪ್ಪ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ, ಪಾಕಿಸ್ತಾನ್ ಬಾಂಗ್ಲಾದೇಶ್ ವಾರ್ ಮಾಡಿದ್ದಾರೆ. ಸೊ ಅದ ನಂತರ ನಾವು KGFಲೆ ನಮ್ಮ ತಾತ ಬಾಣನ್ ಭಟ್ ನಮ್ಮ ತಂದೆದಲ್ಲ. ಸೊ ಅಲ್ಲಿಂದ ಇಲ್ಲಿ ತಿರ್ಗಾ ನಮ್ಮ ತಂದೆ ಇಲ್ಲಿ DIDO ಟೌನ್ಶಿಪ್ ಅಬ್ದುಲ್ ಕಲಾಂ ಸರ್ ಕೆಲಸ ಮಾಡ್ತಾರೆ. ಸೊ ಅಲ್ಲಿ ಕೆಲಸ ಸಿಕ್ತು. ಅಲ್ಲಿಂದ ಸ್ಟೇಟ್ ಲೆವೆಲ್ ಫುಟ್ಬಾಲ್ ಪ್ಲೇಯರು ಅದು. ನೆಕ್ಸ್ಟ್ ಪ್ರಾಜೆಕ್ಟ್ ತುಂಬ ಇದೆ. ಸೊ ಈಗಾಗಲೇ ಇದು ಶಿವಮ್ ಬಂದಿದೆ. ಅದಾದಮೇಲೆ ಟೆರರ್ ಅಂತ ಇದೆ ಆದಿತ್ಯ ಅವ್ರದ್ದು, ಮತ್ತು ರಾಶಿ ಅಂತ ಇದೆ ವಿಜಯ್ ಪಾಲೇಗರು. ಯಾಕಂದರೆ ವಿಜಯ್ ಪಾಲೇಗರು ನನಗೆ ಉಗ್ರಂ ಆದಮೇಲೆ ಇನ್ನೊಂದು ಒಳ್ಳೆ ಡೈಲಾಗ್ಸು ಅದೆಲ್ಲ ಭಯಾನಕ. ಇವತ್ತು ನಾನು ಯಾವ ಸ್ಟೇಜ್ ಪ್ರೋಗ್ರಾಮು ಹೋದ್ರೂ ಒಂದು ಉಗ್ರಮ್ದು ಇದು ಮಾಡ್ತೀನಿ, ಮತ್ತು ಇನ್ನೊಂದು ಜನಗಳು ಉಗ್ರಮ್ದು, ಮತ್ತು ಅದು ಬಿಟ್ಟರೆ ಟ್ರಿಗರ್ ಅಂತ ಕೇಳ್ತಾರೆ. ಯಾಕೆಂದರೆ ಉಗ್ರಮ್ ಆದಮೇಲೆ ನನಗೆ ಒಳ್ಳೆ ಡೈಲಾಗ್ಸು, ಒಳ್ಳೆ ಅದೊಂದು ಫೈರು ಆ ಥರ ಒಂದು ಸಿಕ್ಕಿದ್ದಂದರೆ ಟ್ರಿಗರ್ ಅಂತ. ಸೊ ಅವರು ಡೈರೆಕ್ಷನ್ ಮಾಡೋ ಚಿತ್ರ ಬಂದ್ಬಿಟ್ಟು ಇದು ರಾಶಿ ಅಂತ ಮಾಡ್ತಾರೆ. ಇವರು ಶಶಿಕುಮಾರ್ ಇದ್ದಾರಲ್ಲ, ಶಶಿಕುಮಾರ್ ಸರು, ಅವ್ರ ಮಗ ಹೀರೋ ಆಗಿ ಮಾಡ್ತಾವ್ರೆ. ಅದಾದ್ರೆ ಟೆರರ್ ಇದೆ, ತಲ್ವಾರ್ಪೇಟೆ ಇದೆ, ಆಮೇಲೆ ತಮಿಳ್ ಫಿಲಮ್ ಒಂದು 3 ಮಾಡಿದ್ದೀನಿ, ನವೀನ್ ಚಂದ್ರ ಅಂತ. ತೆಲುಗು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.